ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಕುಂಬ್ಳೆ ಪಾಲಿಗೆ ಸವಾಲಾಗಿದೆ ಒಂದು ದ್ವಿತೀಯ ಟೆಸ್ಟ್ ಪಂದ್ಯ. ಹೌದು, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ ಪಂದ್ಯ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರದಿಂದ ಆರಂಭವಾಗ್ತಿದೆ. ಈ ಒಂದು ಟೆಸ್ಟ್ ಪಂದ್ಯ ತಂಡದ ಮುಖ್ಯ ತರಬೇತಿದಾರರಾದ ಅನಿಲ್ ಕುಂಬ್ಳೆ ಅವರಿಗೆ ಒಂದು ಪ್ರತಿಷ್ಠೆಗೆ ಸವಾಲಾಗಿದೆ. ಕರ್ನಾಟಕದವರೇ ಆದ ಅನಿಲ್ ಕುಂಬ್ಳೆ ಆಡಿ ಬೆಳೆದಂತ ಒಂದು ಸ್ಟೇಡಿಯಂ ಇದು, ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ. ಹಾಗಾಗಿ ಆಸ್ಟ್ರೇಲಿಯಾ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲ್ಲೇಬೇಕು. ಆದ್ದರಿಂದ ಈ ಪಂದ್ಯ ಕುಂಬ್ಳೆ ಪಾಲಿಗೆ ಒಂದು ಸವಾಲಾಗಿ ಪರಿಗಣಿಸಿದೆ. ಇದರ ಜೊತೆಗೆ ಕೊಹ್ಲಿ ಅವರು ಕೂಡ ಒಂದು ಫಾರ್ಮ್ಗೆ ಬರುವಂತಹ ಒಂದು ಅನಿವಾರ್ಯತೆ ಇದೆ. ಮೊದಲ ಟೆಸ್ಟ್ ಪಂದ್ಯದಲ್ಲಿ 2 ಇನ್ನಿಂಗ್ಸ್ಗಳಲ್ಲೂ ಕ್ರಮವಾಗಿ 0 ಮತ್ತು 13 ರನ್ಗಳನ್ನು ಮಾತ್ರ ವಿರಾಟ್ ಕೊಹ್ಲಿ ಅವರು ಗಳಿಸಿದರು. ಈ ಪಂದ್ಯದಲ್ಲಿ ಹೆಚ್ಚಿನ ರನ್ನುಗಳ ಒಂದು ಅನಿವಾರ್ಯತೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೈದಾನದ ನೆಟ್ನಲ್ಲಿ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆಲುವು ಪ್ರಮುಖ ಪಾತ್ರವನ್ನು ವಹಿಸಲಿದೆ ಅಂತ ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಅವರ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಗುರುವಾರ ಮಾತನಾಡಿದ ಅವರು, ಭಾರತದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಪೇರಿಸುವ ಮೊತ್ತವು ಬಹುತೇಕ ನಿರ್ಣಾಯಕವಾಗಿರುತ್ತದೆ. 250ಕ್ಕಿಂತ ಹೆಚ್ಚು ಸ್ಕೋರ್ಗಳನ್ನು ನಾವು ಬಾರಿಸಿದ್ರೆ ಮೊದಲ ಇನ್ನಿಂಗ್ಸ್ನಲ್ಲಿ ಒಂದು ಗೆಲುವು ನಮಗೆ ಖಚಿತವಾಗಿರುತ್ತೆ ಅಂತ ಮೈಕಲ್ ಕ್ಲಾರ್ಕ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೆ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಸೋಲು ಗೆಲುವನ್ನ ನೋಡಿದ್ರೆ, ಬೆಂಗಳೂರಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ 5 ಬಾರಿ ಒಂದು ಮುಖಾಮುಖಿ ಆಗಿದೆ. ಅದರಲ್ಲಿ ಭಾರತ ಕೇವಲ 1 ಬಾರಿ ಜಯವನ್ನು ಗಳಿಸಿದ್ರೆ 2 ಬಾರಿ ಆಸ್ಟ್ರೇಲಿಯಾ ಜಯ ಗಳಿಸಿತ್ತು ಮತ್ತು ಉಳಿದ 2 ಪಂದ್ಯಗಳು ಡ್ರಾನಲ್ಲಿ ಅಂತ್ಯವಾಗಿತ್ತು. ಕಾದು ನೋಡಬೇಕು ಈ ಪಂದ್ಯ ಯಾವ ರೀತಿ ಒಂದು ರೋಚಕವಾಗಿರುತ್ತೆ, ಯಾವ ರೀತಿ ನಮ್ಮ ಭಾರತಕ್ಕೆ ಒಂದು ಗೆಲುವು ತಂದು ಕೊಡ್ತಾರೆ ನಮ್ಮ ಭಾರತ ತಂಡ ಅಂತ. ಸದ್ಯಕ್ಕೆ ಇಷ್ಟೇ. ನಿಮ್ಗೆ ಅನಿಸುತ್ತೆ ಒಂದು ಪಂದ್ಯದ ಬಗ್ಗೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.